ಪುರಸ್ಕಾರ ಇದು ತುಂಬಾ 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 ವಿಶೇಷವಾದಂತ ಒಂದು ಪ್ರಶಸ್ತಿ. ಈ ಒಂದು ಪುರಸ್ಕಾರ ಕನ್ನಡ ಚಿತ್ರರಂಗದ ಬಹಳ ಪ್ರೀತಿಯ ಅಣ್ಣನಿಗೆ. ಈ ಅಣ್ಣ ಎಲ್ಲ ನೋವನ್ನ ತಾನೇ ನುಂಗ್ಕೊಂಡು ತಮ್ಮಂದ್ರಿಗೆ ತಂಗಿದಿರಿಗೆ ಸಂತೋಷವನ್ನ ಕೊಡುವಂತವರು. ಮಚ್ಚಿಡಿದ್ರೆ ಮಾದೇವ, ಹೆಜ್ಜೆ ಹಾಕಿದ್ರೆ ನಟರಾಜ, ಆಕ್ಟಿಂಗ್ ಅಲ್ಲಿ ಡಾನು, ಮನಸ್ಸೆಲ್ಲ ಜೀನು, ದೊಡ್ಡ ಮನೆಯ ದೊಡ್ಡ ಹೆಸರನ್ನ ಇನ್ನೂ ದೊಡ್ಡದಾಗಿ ಬೆಳಗ್ತಾ ಇರುವಂತ ಇವರಿಗೆ ಪುರಸ್ಕಾರ ನೀಡೋದು ಅಂತಂದ್ರೆ ಉದಯ ಟಿವಿಗೆ ಇನ್ನು ದೊಡ್ಡ ಹೆಮ್ಮೆ. ವೇದಿಕೆ ಮೇಲೆ ನಮ್ಮೆಲ್ಲರ ಆ ಪ್ರೀತಿಯ ಹೆಸರನ್ನ ಹೇಳೋದಿಕ್ಕೆ ಒಬ್ರು ವಿಶೇಷವಾದಂತ ವ್ಯಕ್ತಿ ಬರ್ತಾ ಇದ್ದಾರೆ. ಇವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಪುಸ್ತಕ ಹೀಗೆ ಕಾಲಿಟ್ಟ ಎಲ್ಲಾ ಕ್ಷೇತ್ರದಲ್ಲೂ ಗೆದ್ದು ಬಂದಂತಹ ಗೋಲ್ಡನ್ ಲೆಗ್ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಶ್ರೀ ಬರಗೂರು ರಾಮಚಂದ್ರಪ್ಪ ಸರ್. ಸರ್, ನಮ್ಮ ಉದಯ ಕನ್ನಡಿಗ 2025 ವೇದಿಕೆಗೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ಉದಯ ಟಿವಿ ಉದಯ ಕನ್ನಡಿಗ ಅನ್ನುವಂಥ ಶೀರ್ಷಿಕೆಯಲ್ಲಿ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇರೋದು ಇದೆಯಲ್ಲ, ಇದು ಬಹಳ ಸಂತೋಷಕರವಾದಂತಹ ಸಂಗತಿ. ಇದು ಒಟ್ಟು ಸಮಾಜದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಒಂದೇ ವೇದಿಕೆಯ ಮೇಲೆ ಗುರುತಿಸೋದಿದೆಯಲ್ಲ, ಅದು ವಿಶೇಷವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇತ್ತೀಚೆಗೆ ಸಾಮಾನ್ಯವಾಗಿ ವಾಹಿನಿಗಳು ಅಂತಂದ್ರೆ ಸಿನಿಮಾ, ಸೀರಿಯಲ್ ಬಿಟ್ರೆ ಬೇರೆ ಏನೂ ಇರಲ್ಲ ಅನ್ನುವಂಥ ಒಂದು ಭಾವನೆಯನ್ನ ಒಡೆದಾಕುವಂತ ಒಂದು ವೇದಿಕೆ ಇದು ಅಂತ ಭಾವಿಸ್ಕೊಂಡಿದ್ದೇನೆ ನಾನು. ಆಮೇಲೆ ಇಲ್ಲಿ ಬಂದಾಗ ಸಹ ಈ ನೋಡ್ಕೊಂಡಂತ ಆತಿಥ್ಯ ಇದೆಯಲ್ಲ, ಅದು ಕನ್ನಡಿಗ ಅನ್ನೋದಕ್ಕೆ ಸರಿಯಾದಂತ ಅನ್ವರ್ಥ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಉದಯ ಅನ್ನೋದ್ರ ಜೊತೆಗೆ ನಯ, ವಿನಯ ಎರಡೂ ಸೇರಿದೆ. ಹಾಗಾಗಿ ನಯ, ವಿನಯ, ಉದಯ ಕನ್ನಡಿಗ. ಓಕೆ ಸರ್, ಈಗ ಈ ಒಂದು ವಿಶೇಷವಾದಂತ ಪುರಸ್ಕಾರವನ್ನ ಸ್ವೀಕರಿಸ್ತಾ ಇರುವಂತ ಆ ವಿಶೇಷ ವ್ಯಕ್ತಿಯ ಹೆಸರನ್ನ ನೀವು ಅನೌನ್ಸ್ ಮಾಡಬೇಕು ಸರ್. ಈ ಹೆಸರು ಹೇಳೋ ಸಂದರ್ಭದಲ್ಲಿ ಒಂದು ರೀತಿ ನನಗೆ ಭಾವನಾತ್ಮಕತೆ ಬರುತ್ತೆ, ಭಾವ ತೀವ್ರತೆ ಬರುತ್ತೆ, ಒಂದು ರೀತಿಯ ರೋಮಾಂಚನವೂ ಆಗುತ್ತೆ. ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಕ್ಕಂಥವರು ಬೇರೆ ಯಾರೂ ಅಲ್ಲ, ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ಪ್ರಥಮ ಪುತ್ರ, ಕರುನಾಡ ಚಕ್ರವರ್ತಿ, ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ಶಿವರಾಜ್ ಕುಮಾರ್. ಶಿವಣ್ಣ ಮೊದಲ 3 ಸಿನಿಮಾ 100 ದಿನ ಓಡಿದ್ದಕ್ಕೆ ಹ್ಯಾಟ್ರಿಕ್ ಹೀರೋ ಅಂತಾರೆ. ಶಿವರಾಜ್ ಕುಮಾರ್ ಅವರನ್ನು ಸರಿಯಾಗಿ ವರ್ಣಿಸೋ ಬಿರುದು ಅಂದ್ರೆ ಅದೇ ಶಿವಣ್ಣ. ಯಾಕಂದ್ರೆ ಅದೊಂದು ಬರೀ ಹೆಸರಲ್ಲ, ಭಾರವಿಲ್ಲದ ಕಿರೀಟ. ಹಾಗೆ ನೋಡಿದರೆ ಅಣ್ಣೋರ ಹಿರಿಮಗ ಅನ್ನುವ ಮಣಭಾರದ ಕಿರೀಟವನ್ನೇ ಸಲೀಸಾಗಿ ಹೊತ್ತು ಸಾಗಿದವರು ಶಿವಣ್ಣ. ಹಾಗಿದ್ದು ತಮ್ಮದೇ ಛಾಪು ಮೂಡಿಸುವುದನ್ನು ಅವರೆಂದು ಮರೆಯಲಿಲ್ಲ. ಇಮೇಜು ಸ್ಪರ್ಧೆಗಳನ್ನು ಮೀರಿ ಎಲ್ಲರೊಂದಿಗೆ ನಗುತ್ತಾ ಬೆರೆಯಬೇಕೆನ್ನುವ ಸರಳ ಮನಸ್ಸಿನ ಶಿವಣ್ಣ ತಮ್ಮ ಕಾಲದ ಪ್ರತಿಯೊಬ್ಬ ನಾಯಕ ನಟರ ಜೊತೆಗೂ ಪರದೆ ಹಂಚಿಕೊಂಡಿದ್ದಾರೆ. ಅಂಬರೀಶ್, ರವಿಚಂದ್ರನ್, ಉಪೇಂದ್ರ, ಸುದೀಪ್ರಿಂದ ಹಿಡಿದು ಧನಂಜಯ್ ತನಕ ಹಿರಿ ಕಿರಿಯರೆನ್ನದೆ ಎಲ್ಲರೊಂದಿಗೆ ನಟಿಸಿರುವ ಶಿವಣ್ಣ ಅಂದ್ರೆ 100% ಭರವಸೆ. ಸಿಡಿಲಿನಂತ ಅನಾರೋಗ್ಯ ಬಂದೆರಗಿದಾಗಲೂ ಕಂಗೆಡದೆ ಕೆಲವೇ ದಿನಗಳಲ್ಲಿ ನಗು ನಗುತ್ತಾ ಚಿತ್ರೀಕರಣಕ್ಕೆ ಮರಳುವುದು ಅವರಿಗಷ್ಟೇ ಸಾಧ್ಯ. ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ಮರೆಯೋಕೆ ಆಗದೇ ಇರೋ ವಿಷಯ ಅಂದ್ರೆ ಅವರ ನಗು. ಪುನೀತ್ ಅವರನ್ನು ಕಳೆದುಕೊಂಡು ಕರ್ನಾಟಕವೇ ನೋವಲ್ಲಿ ಮುಳುಗಿದ್ದಾಗ ಎಲ್ಲ ನೋವನ್ನು ತಾವೇ ನುಂಗಿಕೊಂಡು ನಗು ಹಂಚಿದವರು ಶಿವಣ್ಣ. ಈಗ ಶಿವಣ್ಣ ನಮ್ಮ ಪಾಲಿಗೆ ಬರೀ ನಟ ಅಲ್ಲ, ಜೀವನದಲ್ಲಿ ಏನೆಲ್ಲ ಆದರೂ ಎಲ್ಲ ಸರಿ ಇದೆ ಅಂತ ಭರವಸೆ ಕೊಡೋ ಒಬ್ಬ ಅಣ್ಣನಂತೆ. ಅಂಥ ಶಿವಣ್ಣನ ನಿಷ್ಕಲ್ಮಶ ನಗುವಿಗೆ ಉದಯ ಟಿವಿ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಸಿನಿಮಾ ಪುರಸ್ಕಾರ.
ಸೆಕ್ರೆಟರಿ ಅವರು, ಎನರ್ಜಿ ಡ್ರಿಂಕ್ ಗೆ ಎನರ್ಜಿ ಬೂಸ್ಟರ್, ಸಿಂಪ್ಲಿಸಿಟಿಯ ಯೂನಿವರ್ಸಿಟಿ. ಇವ್ರಿಗಿದೆ ಇಡೀ ದೇಶದಲ್ಲಿ ಪಾಪ್ಯುಲಾರಿಟಿ. ಬರ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ಗೆ. ನನಗೆ ಅವ್ರ ಹತ್ರ ಅವತ್ತು ದೊಡ್ಡ ವಿಷಯ, ಯಾಕಂದ್ರೆ ಒಬ್ರು ತಿಳಿದವರು, ಕಲ್ತವರು, ಒಂದು ಒಳ್ಳೆ ಬರಹಗಾರರು, ಅಂಥವ್ರ ಬಾಯ ಅವ್ರ ಮಾತುಗಳು ಕೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಎಲ್ಲ ಪ್ರೋಗ್ರಾಮ್ ಹೋದ್ರೂ ಬರಗೂರು ರಾಮಚಂದ್ರಪ್ಪ ಅವ್ರ ಭಾಷಣ ಅಂದರೆ ಅದರಲ್ಲಿ ಒಂದು ವ್ಯಕ್ತಿತ್ವ ಇರುತ್ತೆ, ರಿಯಾಲಿಟಿ ಇರುತ್ತೆ, ಆಮೇಲೆ ಹಾರ್ಟ್ಫುಲ್ನೆಸ್ ಇರುತ್ತೆ, ಸೋಲ್ ಇರುತ್ತೆ, ಒಂದು ವಿಶೇಷತೆ ಇರುತ್ತೆ. ಅದ್ರ ಕೇಳಕ್ಕೆ ತುಂಬಾ ಖುಷಿ. ಅವ್ರ ಮಗ ನಮ್ಮ ಮನೆ ಹೊಸ ಮನೆ ಅವರೇ ಕಟ್ಟಿದ್ದವರು. ಅದೊಂದು ಮಾತನ್ನ ಇಲ್ಲಿ ಹೇಳಬೇಕು. ನನ್ನ ಮಗನ ವಿಷಯ ಆದ್ರಿಂದ ನಾನು ಹೇಳಬಾರದು ಅಂತ ಅಂದ್ಕೊಂಡಿದ್ದೆ, ಅವರೇ ಹೇಳಿದ್ರಿಂದ. ಇವ್ರ ಮನೆ ಕಟ್ಟಿದ್ದು ಆರ್ಕಿಟೆಕ್ಟ್ ನನ್ನ ಮಗನೇ. ಮೈತ್ರಿ ಅವರು ಬಹಳ ಚೆನ್ನಾಗಿ ಇದು ಮಾಡಿದ್ರು. ಆಮೇಲೆ ವೆರಿ ಫ್ರೆಂಡ್ಲಿ. ಆಮೇಲೆ ಗೀತಾನೇ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಡಿಸೈನಿಂಗ್ ಎಲ್ಲ ಅವರೇ ಮಾಡೋದು. ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅಂದ್ರೆ ಅವ್ರಿಗೆ ಕರೆಕ್ಟ್ ಆರ್ಕಿಟೆಕ್ಟ್ ಏನ್ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಮ್ಯಾಚ್ ಆಗೋದು. ಅದು ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಒಂದ್ ಕಡೆಯಿಂದ ನಮ್ಗೆ ಅಪ್ಪಾಜಿಗೆ ಸೂರ್ ಅಂದ್ರೆ ಇಷ್ಟ. ನಾವು ಕಟ್ಟಿದ್ ಸೂರ್ ಅಂತ ಬೇಕಾಗಿದೆ, ಬರೀ ರೆಡಿಮೇಡ್ ಹೌಸಸ್ ತಗೋತಿದ್ರು. ಅದೇ ಮೊದಲನೇ ಮನೆ ಕಟ್ಟಿದ್ದು. ಅಪ್ಪಾಜಿ ಬಂದಿದ್ರು ಹೋಗಕ್ಕೂ ಮುಂಚೆ, ಒಂದು ವಾರದ ಮುಂಚೆ ಬಂದು ಅಲ್ಲಿ ನೋಡಿ ಆನಂದ ಪಟ್ರು. ನನ್ನ ಮಗ ಕಟ್ಬಿಟ್ಟ, ಪರವಾಗಿಲ್ಲ, ನಾನು ಬಂದಿರ್ತೀನಿ ಇಲ್ಲಿ ಅಂತ ಒಂದು ಆಸೆ. ಬಟ್ ಅದೃಷ್ಟ ಅದಿಲ್ಲ ನಮ್ಗೆ. ಬಟ್ ಇಲ್ಲ ಅಂತ ಅನ್ಕೊಳ್ಳ, ನಾವು ಇರ್ತಾರೆ ಅವರು ಎಲ್ಲೋ ಸುತ್ತಾ ಇರ್ತಾರೆ, ಇಲ್ಲಿ ನೋಡ್ತಾ ಇರ್ತಾರೆ. ಬಟ್ ತುಂಬಾ ಮೈತ್ರಿಗೆ ತುಂಬಾ ಥ್ಯಾಂಕ್ಸ್ ಮೈತ್ರಿ. ಶಿವರಾಜ್ ಕುಮಾರ್ ಸರ್ ಬಗ್ಗೆ ನಿಮ್ಮ ಮಾತುಗಳು ಸರ್. ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದು ನನಗೆ ಬಹಳ ಆನಂದದ ವಿಷಯ. ಅವರ ಮೊದಲ ಸಿನಿಮಾನು ಆನಂದ್. ಯಾಕೆ ಆನಂದದ ವಿಷಯ ಅಂತ ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂದ್ರೆ ಕನ್ನಡ. ಹೌದು, ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಶಿವರಾಜ್ ಕುಮಾರ್ ಅವರ ಸರಳತೆ ಇದೆಯಲ್ಲ, ಇಡೀ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಾಗೆ ಹರಿದು ಬಂದಿದೆ. ಇವರ ಇಡೀ ಮನೆಯ ಸರಳತೆಯ ಒಂದು ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಇವರ ನಾಯಕತ್ವದ ಹಗಲುವೇಷ ಚಲನಚಿತ್ರನ ನಿರ್ದೇಶನ ಮಾಡಿದ್ದೆ. ದೇವರಾಯನದುರ್ಗದಲ್ಲಿ ಶೂಟಿಂಗ್ ನಡೀತಾ ಇತ್ತು, ಚಿತ್ರೀಕರಣ. ಸಮಯಕ್ಕೆ ಸರಿಯಾಗಿ ಬರೋದಿದೆಯಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥದ್ದು. ಬೆಂಗಳೂರಿಂದ ಅಲ್ಲಿಗೆ ಬರೋರು ಹಿಂದಿನ ದಿವಸ ಕೇಳ್ತಿದ್ರು, ಎಷ್ಟು ಗಂಟೆಗೆ ಬರ್ಬೇಕು ಸರ್? 8 ಗಂಟೆ. 7 ಗಂಟೆ 50 ನಿಮಿಷಕ್ಕೆ ಅಲ್ಲಿ ಇರ್ತಾ ಇದ್ರು ಇವರು. ಇದು ಅಣ್ಣ ಅವರಿಂದ ಬಂದಿರೋ ಶಿಸ್ತು ಇದು ಒಂದು. ಆದ್ರೆ ಒಂದು ದಿವಸ ಏನಾಯ್ತು, ನಾನು ಮಧ್ಯಾಹ್ನ ಇವರು ಊಟ ಮಾಡಿರ್ಲಿಲ್ಲ, ಸ್ವಲ್ಪ ಊಟ ಕಡಿಮೆ, ಆಕ್ಟಿಂಗ್ ಜಾಸ್ತಿ. ಶಿವರಾಜ್ ಕುಮಾರ್, ನಾನು ಅಂದ್ಕೊಂಡ್ ಮಟ್ಟಿಗೆ ಮಧ್ಯಾಹ್ನದತ್ತು ಎಷ್ಟೋ ಸರಿ ಊಟ ಮಾಡ್ತಿರ್ಲಿಲ್ಲ. ಎಲ್ಲೋದ್ರು ಶಿವರಾಜ್ ಕುಮಾರ್ ಅವರು ಅಂತ ಅಂದೆ. ಸರ್ ರೆಸ್ಟ್ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ? ಕಾರಲ್ಲಿದ್ದಾರೆ ಅಂತ ನನ್ನ ಕಲ್ಪನೆ. ಎಲ್ಲಿದ್ದಾರೆ ಅಂತ ಹುಡುಕಿದರೆ ಒಂದು ಮರದ ಕೆಳಗಡೆ ಬದುವಿನ ಮೇಲೆ ಟವಲ್ ಹಾಸ್ಕೊಂಡು ಮಲಗಿದಂತಹ ಮಹಾನುಭಾವ ಶಿವರಾಜ್ ಕುಮಾರ್. ಇದು ಯಾರಿಗಾದ್ರೂ ಸಾಧ್ಯ ಆಗುತ್ತಾ? ಅವ್ರಿಗೆ ಮರ್ತಿರ್ಬೋದು, ನನಗೆ ಮರ್ತಿಲ್ಲ. ಇದು ಸರಳತೆಗೆ ಇದಕ್ಕಿಂತ ಬಹಳ ದೊಡ್ಡ ಉದಾಹರಣೆ ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತನ್ನು ಹೇಳಬೇಕು. ಇತ್ತೀಚೆಗೆ ಶಿವರಾಜ್ ಕುಮಾರ್ ಅವರು, ನಾನೊಂದು ಸುದ್ದಿ ಓದ್ದೆ, ಅದನ್ನು ಹಂಚಿಕೊಂಡೆ. ಒಬ್ಬ ಮಗುಗೆ ಹೃದಯದಲ್ಲಿ ರಂಧ್ರ ಆಗಿ, ಆ ರಂಧ್ರ ಆದಾಗ 10 ಲಕ್ಷ ರೂಪಾಯಿ ಬೇಕಾಗಿತ್ತು. ಆ ಸುದ್ದಿಲಿದ್ದ ಹೇಳ್ತಾ ಇದ್ದೀನಿ ನಾನು. ಇತ್ತೀಚೆಗೆ ಅಂದ್ರೆ ಒಂದು ವಾರದಿಂದ ಇರ್ಬೇಕು ನಾನು ಓದಿದ್ದದನ್ನ. ಆಗ ಸಹಾಯಕ್ಕೆ ಯಾರು ಬರ್ತಾರೆ? ಶಿವರಾಜ್ ಕುಮಾರ್ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಶಸ್ತ್ರಚಿಕಿತ್ಸೆಗೆ ನೆರವಾದರು ಅನ್ನುವಂಥ ಸುದ್ದಿ ಬಂತು. ಇದು ಬಹಳ ಅಪರೂಪದ ಘಟನೆ. ಆಗ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ಪೊಲೀಸ್ ಕಲ್ಯಾಣ ನಿಧಿಗೆ 67 ಲಕ್ಷ ರೂಪಾಯಿಗಳನ್ನ ಸಂಗೀತ ಸಂಜೆಯಿಂದ ಸಂಗ್ರಹಿಸಿಕೊಟ್ಟಿದ್ರು. ಅವತ್ತಿನ 67 ಲಕ್ಷ ರೂಪಾಯಿ ಇವತ್ತು ಎಷ್ಟಾಗ್ಬೋದು ಅಂತ ಲೆಕ್ಕ ಹಾಕಿ. ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರದ ರಂಗಮಂದಿರಗಳೇನಿವೆ, ಅದರಲ್ಲಿ 3/4 ರಂಗಮಂದಿರಗಳಿಗೆ ತಮ್ಮ ಸಂಗೀತ ಸಂಜೆಯಿಂದ ಡಾಕ್ಟರ್ ರಾಜ್ಕುಮಾರ್ ಹಣವನ್ನ ಸಂಗ್ರಹಿಸಿಕೊಟ್ಟಿದ್ರು ಅವರು. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಹಳ ಮುಖ್ಯವಾದ ಗುಣ ಏನು ಅಂದ್ರೆ, ಅದನ್ನ ಅಣ್ಣವರೇ ಹೇಳ್ತಾ ಇದ್ರು. ನಮ್ಮ ಮನೆಗೆ ಒಂದ್ಸಾರಿ ಕೂತಿದ್ದಾಗ, ನಾನು ಏನ್ ಸಾರ್ ಇಷ್ಟೊಂದೆಲ್ಲ ಮಾಡಿದ್ದೀರಿ, ಏನು ಪ್ರಚಾರ ತಗೊಳ್ತಿಲ್ಲ ಅಂತ ಅಂದಾಗ, ಬಲಗೈಯಲ್ಲಿ ಕೊಟ್ಟಿದ್ದ ಎಡಗೈಗೆ ಗೊತ್ತಾಗಬಾರದು ಸರ್ ಅಂದ್ರೆ. ಅದನ್ನ ರಾಜ್ಕುಮಾರ್ ಅವರು ಅನುಸರಿಸಿದ್ರು, ಪುನೀತ್ ಅನುಸರಿಸಿದ್ರು, ರಾಘಣ್ಣ, ಶಿವರಾಜ್ ಕುಮಾರ್ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾನೇ ಇದ್ದಾರೆ.
ಯಾವತ್ತು ಒಂದು ರೀತಿ ನನ್ನನ್ನು ಅವರ ಕುಟುಂಬದ ಸದಸ್ಯ ಅಂತ ನೋಡ್ಕೊಳ್ತಿರೋದ್ರಿಂದ ಇವತ್ತು ನಾನು ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಿರೋದು ಇದೆಯಲ್ಲ, ಅದು ನನಗೆ ಸಂದ ಗೌರವ. ಅವ್ರಿಗೆ ಸಂದಿದೆ ಅಂತ ಅಂದ್ಕೊಳ್ಳಲ್ಲ, ಅವ್ರಿಗೆ ಸಂದಿದೆ ನಿಜ, ಆದರೆ ನನಗೆ ಸಂದ ಗೌರವ. ನಾನು ಅದಕ್ಕಾಗಿ ಉದಯ ಟಿವಿ ಅವರನ್ನು ನಾನು ನೆನೆಸ್ತೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್, ನೀವು ಈ ವೇದಿಕೆಗೆ ಬಂದು ಒಬ್ಬ ವಿಶೇಷವಾದಂಥ ವ್ಯಕ್ತಿ, ನಮ್ಮೆಲ್ಲರ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ಸರ್ಗೆ ನಿಮ್ಮ ಕೈಯಾರೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದು ನಮ್ಗೆ ತುಂಬ ಖುಷಿ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಸರ್. ಉದಯ ಕನ್ನಡಿಗ 2025 ಈ ಒಂದು ಪ್ರಶಸ್ತಿ ಈಗ ನಿಮ್ಮ ಕೈಯಲ್ಲಿದೆ ಸರ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖುಷಿ. ಏನೇ ಪ್ರಶಸ್ತಿ ಬಂದ್ರು ಅದೊಂದು ಏನಂತೀವಿ, ಒಂದು ಎನರ್ಜಿ ಬೂಸ್ಟ್ ತರ, ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇವಾಗ ಅದು ನಮ್ಗೆ ಏನು ಹೆಮ್ಮೆ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನೋಡಿ, ಒಬ್ರು ಕೃಷಿ ಸಂಬಂಧಪಟ್ಟಂಗೆ ಅವ್ರು ಮಾಡಿದ ಒಂದು ಸಾಧನೆ ಇದೆಯೋ, ನಾವೇನು ಇಲ್ಲ ಅವ್ರ ಮುಂದೆ ನೋಡ್ತಾ ಇದ್ರೆ ನಮಗೆ ಐ ಥಿಂಕ್ ಐ ವಾಸ್ ವೆರಿ ಓವರ್ವೆಲ್ಮ್ಡ್ ಆಕ್ಚುಲಿ ಲುಕಿಂಗ್ ಅಟ್ ದಟ್. ವಿಟಿ ನೋಡಿದಾಗ ತುಂಬಾ ಖುಷಿ. ಆಮೇಲೆ ಅದೇ ತರ ಇನ್ನೊಬ್ರು ಪರಿಸರದ ಬಗ್ಗೆ, ಹೌದು ಸರ್. ಲುಕ್ ಅಟ್ ದಟ್ ವರ್ಕ್, ಇಟ್ ಟಚಸ್ ದ ಹಾರ್ಟ್ ಸ್ಟ್ರೈಟ್ಲಿ. ನಿಜವಾದ ಸಾಧಕರಂದ್ರೆ ಅವರು. ನಾವು ಆಕ್ಟ್ ಮಾಡ್ತೀವಿ 100%, ಬಟ್ ಸ್ಟಿಲ್ ಅಂಥವ್ರ ಜೊತೆಲಿ, ಯಾಕಂದ್ರೆ ಇದರಲ್ಲಿ ಚಿಕ್ಕವ್ರು ದೊಡ್ಡವ್ರು ಅಂತೆಲ್ಲ, ಸಾಧಕರೇ. 5 ವರ್ಷದ ಮಗುನು, 5 ವರ್ಷದ ಹುಡುಗನೂ ಆಗಿರ್ಬೋದು, 75 ವರ್ಷದ ಮುದುಕರು ಆಗಿರ್ಬೋದು, ಯಾರೇ ಆಗಿದ್ರು ಸಾಧಕರೇನೆ. ದೇ ಕಮ್ ಈಕ್ವಲ್ ಟು ಅಸ್. ಅದು ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಎಲ್ಲರ ಜೊತೆಲಿ ನಾವು ಸೇರಿರೋದು ಒಂದು ಖುಷಿಯಾದ ವಿಷಯ. ಅಂಡ್ ಉದಯ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪರಮ್ ಅವ್ರಿಗೆ ತುಂಬಾ ಅವರೇ ಫಸ್ಟ್ ಫೋನ್ ಮಾಡಿ ಬರಕ್ ಹೇಳಿದ್ರು. ಪರಮ್ ಅವ್ರಿಗೆ ಹಾಗೂ ನಮ್ಮ ರಾಮ್ ಗೌಡ, ಯಶವಂತ್ ಅವ್ರಿಗೂ ಥ್ಯಾಂಕ್ ಯು. ಶ್ವೇತಾ, ನಿಮಗೂ ಅಷ್ಟೇ ಥ್ಯಾಂಕ್ ಯು. ಈಗ ನಮ್ಮ ಪಿಕ್ಚರ್ ಮಾಡಿದಿರ, ವೇದ ಪಿಕ್ಚರ್ಲಿ. ಐ ಥಿಂಕ್ ಯು ಆರ್ ಅ ವಂಡರ್ಫುಲ್ ಆರ್ಟಿಸ್ಟ್. ತುಂಬಾ ಖುಷಿ ಆಯ್ತು ನಿಮ್ ನೋಡಿದ್ದು. ಇನ್ನೂ ಚೆನ್ನಾಗಿ ಮಾಡಿ ನೀವು, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 2026 ನಿಮಗೆ ಎಲ್ಲರಿಗೂ ತುಂಬ ವಿಶೇಷವಾದಂಥ ವರ್ಷ ಸರ್. ಅದು ಯಾಕೆ ಅಂತ ನಾನು ಹೇಳೋದಿಲ್ಲ ಸರ್. ಒಂದು ವೀಟಿ ಇದೆ, ನೋಡ್ಕೊಂಡು ಬರೋಣ. ವೀಟಿ ಪ್ಲೀಸ್. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸತೊಂದು ಅಲೆಯನ್ನು ಸೃಷ್ಟಿಸಿದ ಸಿನಿಮಾ ಓಂ. 1995ರಲ್ಲಿ ಬಿಡುಗಡೆಯಾದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಭಿನಯದ ಕಲ್ಟ್ ಕ್ಲಾಸಿಕ್ ಸಿನಿಮಾ ಓಂ ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿ ತಂದ ಚಿತ್ರವಾಗಿ ಪರಿಚಿತವಾಗಿದೆ. ಓಂ ಬ್ರಹ್ಮಾನಂದ ಓಂಕಾರ. ನಾನು ನಿನ್ ಲವ್ ಮಾಡ್ತೀನಿ, ನೀನ್ ನನ್ ಲವ್ ಮಾಡ್ಲೇಬೇಕು. ನೋಡು, ನೀನ್ ಲವ್ ಮಾಡ್ತೀನಿ ಅಂತ ಹೇಳೋವರೆಗೂ ನಾನು ಕೂಯ್ಕೋತಾನೆ ಇರ್ತೀನಿ. ಗ್ಯಾಂಗ್ಸ್ಟರ್ಗಳ ನೈಜ ಘಟನೆಗಳನ್ನು ರಿಯಲಿಸ್ಟಿಕ್ ಮತ್ತು ಕಠಿಣ ಶೈಲಿಯಲ್ಲಿ ತೋರಿಸಿದ ಈ ಚಿತ್ರವು ಉಪೇಂದರ್ ಅವರ ವಿಶಿಷ್ಟ ಕಥನ ಶೈಲಿ ಮತ್ತು ಶಿವರಾಜ್ ಕುಮಾರ್ ಅವರ ತೀವ್ರ ಅಭಿನಯದ ಕಾರಣದಿಂದ ಅಪಾರ ಪ್ರೇಕ್ಷಕರನ್ನು ಸೆಳೆದಿತ್ತು. 550ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿ ಪ್ರತಿ ಸಲ ಹೊಸ ದಾಖಲೆಗಳನ್ನ ಸೃಷ್ಟಿಸಿರುವ ಓಂ ಚಿತ್ರ ಇಂದು ಕೂಡ ಕನ್ನಡ ಸಿನಿಮಾದ ಅತಿ ದೊಡ್ಡ ಕಲ್ಟ್ ಸಿನಿಮಾಗಳಲ್ಲಿ ಒಂದಾಗಿದೆ. ಇನ್ನೊಂದ್ಸತಿ ನನಗೆ ದೂರ ಪ್ರಯತ್ನ ಪಟ್ರೆ ನಿನ್ನ ಮೇಲಿಂದ ಕೆಲವರೆಗೂ ಕುಯ್ದಾಕ್ಬಿಡ್ತೀವಿ. ಈ ಚಿತ್ರವು ಬಿಡುಗಡೆಯಾಗಿ 30 ವರ್ಷಗಳನ್ನು ಪೂರೈಸಿದ್ದು, ಜನರೇಷನ್ಗಳು ಚೇಂಜ್ ಆದ್ರೂ ಈ ಸಿನಿಮಾದ ಸೆಲೆಬ್ರೇಷನ್ ಇಂದಿಗೂ ಎಂದೆಂದಿಗೂ ಹಾಗೆಯೇ ಇರಲಿದೆ. ಇವತ್ತಿನ ಕೋಪನ ಪಾಪ ಅವಳು ಗೊತ್ತಾಯ್ತಲ್ಲ, ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೋಡು, ನಿನಗೆ ಇನ್ನೂ ಒಂದೇ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ರೆಡಿ ಆಗಿದ್ರೆ ಸರಿ, ನಿಲ್ತಿದ್ರೆ ನಿನಗೂ ಇದೆ ಕಥೆ. ಯಾವುದೇ ಪಾತ್ರ ಮಾಡಿದರೂ ಅದರಲ್ಲೊಂದು ಟ್ರೆಂಡ್ ಸೆಟ್ ಮಾಡುವ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಓಂ ಚಿತ್ರದ 30 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ನಮ್ಮ ಜೊತೆಗಿರುವುದು ನಮ್ಮ ಹೆಮ್ಮೆ. ಇವರು ಇಡೀ ಕರುನಾಡಿನ ಹೆಮ್ಮೆ. ಎರಡ್ 2025ಕ್ಕೆ ಕನ್ನಡದ ಕಲ್ಟ್ ಸಿನಿಮಾ ಓಂ ಚಿತ್ರ 30 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಬರ್ಲಿ ಜೋರಾದ ಚಪ್ಪಾಳೆ.
ಲಿಮ್ಕಾ ದಾಖಲೆಯಲ್ಲಿ ಬರೆದಂತಹ ಒಂದು ಸೂಪರ್ ಹಿಟ್ ಸಿನಿಮಾ ಸರ್ ಓಂ ಚಿತ್ರ. ಐ ಥಿಂಕ್ ಓಂ ಚಿತ್ರದ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲ ಸರ್. 30 ವರ್ಷ ಸರ್. ನಿನ್ನೆ ಮೊನ್ನೆ ನಾವೇನೋ ರಿಲೀಸ್ ಆಗಿ ನೋಡಿರೋ ತರ ಇದೆ. ಹೇಗಿದೆ ಸರ್, ಹೇಗಿದೆ ಈ ಒಂದು ಜರ್ನಿ? ಇಲ್ಲ, ಅದು ಆ ಸಿನಿಮಾ ನೆನ್ಸ್ಕೊಂಡಾಗಲ್ಲ ಒಂದು ರೋಮಾಂಚನ ಆಗುತ್ತೆ. ಇವತ್ತು ನಾನು ಯಾವ್ದಾರ ಸಿನಿಮಾ ನಾನು ಎನಾಕ್ಟ್ ಮಾಡಿದಾಗ್ಲೂ ಅಷ್ಟೇ ಎಷ್ಟೋ ಶೋಸ್ಗಳು ಮಾಡಿದ್ದೀನಿ. ಐ ಡೋಂಟ್ ನೋ, ಓಂ ಅಂತ ಬಂದು ಎಕ್ಸ್ಪೆಷಲಿ ಆ ಸಿಗರೆಟ್ ಹೆಂಗ್ ಹಚ್ಚೋ ಸೀನ್ ಇದೆಯಲ್ಲ, ಅದು ಬಾಡಿ ಲ್ಯಾಂಗ್ವೇಜಸ್ ಚೇಂಜ್ ಆಗ್ಬಿಡುತ್ತೆ. ಬಾಡಿ ಪಾಸ್ಚರ್ ಇರ್ಬೋದು, ವಾಕಿಂಗ್ ಇರ್ಬೋದು, ಐ ಡೋಂಟ್ ನೋ ಸಮಥಿಂಗ್. ಯಾಕಂದ್ರೆ ಉಪೇಂದ್ರ ಒಂದು ಸಂಚಲನ ಮಾಡಿದ್ರು ನಿಜವಾದ. ಐ ಕಾಂಟ್ ಫರ್ಗೆಟ್ ಉಪೇಂದ್ರ. ಅಮ್ಮ ಒಂದ್ ಕಡೆ ಇದನ್ನ ಚೆನ್ನಾಗಿ ಕೂಡಿ ತಿದ್ದಿ ಮಾಡಿದವರು ವರ್ಧಣ್ಣವರು ಹಾಗೂ ಅಪ್ಪಾಜಿ. ಹಂಸಲೇಖ ಮ್ಯೂಸಿಕ್, ಹೌದು ಸರ್. ಗೌರಿಶಂಕರ್ ಕ್ಯಾಮ್ರಾ ವರ್ಕ್. ಐ ಥಿಂಕ್ ಬಹಳ ಒಳ್ಳೊಳ್ಳೆ ಕೆಲಸದವರು. ಪ್ರೇಮ, ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಟೀಮ್. ಅಂಡ್ ಐ ಡೋಂಟ್ ನೋ, ಓಮ್ ಇಸ್ ವೆರಿ ಸ್ಪೆಷಲ್. ಅಂದ್ರೆ ಅವಾಗ್ಲೇನೆ ಬರೀ ಒಂದು ಕನ್ನಡ ಭಾಷೆ ಸಿನಿಮಾ ಇಡೀ ಭಾರತ ದೇಶ ತಿರುಗಿ ನೋಡ್ತು. ಯಾವ್ದಪ್ಪ ಇದು ಓಮ್? ಶಾರುಖ್ ಸರ್ ಒಂದ್ಸತಿ ಕೇಳಿದ್ರು, ಅವಾಗ ಇನ್ನೂ ರಿಲೀಸ್ ಆಗಿರಲಿಲ್ಲ. ಅವಾಗ ಓಮ್ ಅಂತ ಹೇಳಿದ ಅವಾಗ ಹೇಳಿದ್ರು, ದಿಸ್ ಸೌಂಡ್ಸ್ ಇಂಟ್ರೆಸ್ಟಿಂಗ್, ಐ ವಾಂಟ್ ಟು ಸಿ ದಿಸ್ ಫಿಲ್ಮ್ ಅಂದಿದ್ರು. ಅವಾಗ ಒಂದು ಅವಾರ್ಡ್ ಫಂಕ್ಷನ್ ಹೋಗ್ಬೇಕಾದ್ರೆ ಬಾಂಬೆಯಲ್ಲಿ ನಮ್ಮ ಪಕ್ಕದಲ್ಲೇ ಕೂತಿದ್ರು. ನಂಗೆ ಇನ್ನೂ ಓಂ ಇವಾಗಿನ ಜನರೇಷನ್ ನೋಡ್ಬೇಕಂತ ಆಸೆ ಪಡ್ತಿರೋದು ನಿಜವಾಗ್ಲೂ ಹೆಮ್ಮೆ ಪಡೋಂಥ ವಿಷಯ. ಇವಾಗ ತಿರ್ಗಾ ರೀ ರಿಲೀಸ್ ಮಾಡ್ಬೇಕಂತ ಇದೀವಿ ನಾವು. ಆಕ್ಚುಲಿ ಲಾಸ್ಟ್ ಮಾಡ್ಬೇಕಂತಿತ್ತು. ಇವಾಗ 4.5 ನಾವು ತಿರ್ಗಾ ಅದನ್ನ ವಿತ್ ಕ್ವಾಲಿಟಿ ಸೌಂಡ್ ಕೊಡ್ಬೇಕಂತ ಇದೀವಿ. ಬಿಕಾಸ್ ಆ ಸಿನಿಮಾ ನಮ್ಮ ಕೈಲಿದೆ, ಇವಾಗ ನನ್ನ ಕೈಲಿದೆ. ಸೊ ಐ ವಾಂಟ್ ಟು ರಿಲೀಸ್ ದಟ್. ಸರ್ ಆಗ್ಲೇ ಹೇಳಿದೆ ನಾನು, ಜನರೇಷನ್ಗಳು ಚೇಂಜ್ ಆದ್ರೂ ನಿಮ್ಮ ಸಿನಿಮಾ, ಈ ಸೆಲೆಬ್ರೇಷನ್, ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಆ ಸೆಲೆಬ್ರೇಷನ್ ಇದೆಯಲ್ಲ ಸರ್, ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ ಸರ್. ಹಾಗೆ ಇರುತ್ತೆ, ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆ ಸೆಲೆಬ್ರೇಷನ್ ಹೇಗಿರುತ್ತೆ ಗೊತ್ತಾ ಸರ್? ಒಂದ್ಸಲ ಕೇಳಿಸ್ಕೊಳ್ತೀರಾ? ಕೇಳ್ಸೋಣ. ಓಕೆ. ಓಂ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ಬರುತ್ತೆ, ಆದಷ್ಟು ಬೇಗ ಬರುತ್ತೆ. 2025ಕ್ಕೆ ಹೋಗೋಣ ಸರ್. ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆದಂತ ಒಂದು ವರ್ಷ ಆಗಿತ್ತು? ಐ ಥಿಂಕ್ 25ರಲ್ಲಿ ಆಕ್ಚುಲಿ 25 ಜನವರಿ 26 ಬಂದೆ ಆಪರೇಷನ್ ಇಂದ. ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಆಗಿತ್ತು. ಅವಾಗ ನಾವು ಹೋಗಿ ಆಪರೇಷನ್ಗೆ ಹೋಗಿದ್ದೆ. ಈ 24 ಡಿಸೆಂಬರ್ ಅಲ್ಲಿ. ಈ 25 ಡಿಸೆಂಬರ್ 1 year ಆಯ್ತು. ಅದು ಐ ಥಿಂಕ್ 26 ಜನವರಿ ಐ ವಾಸ್ ಇನ್ ಇಂಡಿಯಾ. ಅಂದ್ರೆ ಬ್ಯಾಂಕ್ ನಮ್ಮ ಕರ್ನಾಟಕಕ್ಕೆ ಬಂದು ಒಂದು ಖುಷಿಯಾದ ವಿಷಯ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ 1 month 1.5 month ಇರ್ಬೋದು, ಐ ಸ್ಟಾರ್ಟ್ ಡೂಯಿಂಗ್ ಆಡ್ಸ್ ಶೂಟ್ ಮಾಡಕ್ ಶುರು ಮಾಡಿದೆ. ರೆಸ್ಟ್ ಏನಿಲ್ಲ ನೋಡಿ, ದೇವ್ರು ಹೆಂಗ್ ಕೊಡ್ತಾರೆ ಆಡ್ ಶೂಟ್ಸ್. ಅದಾದ್ಮೇಲೆ ಪೆದ್ದಿ ಶೂಟಿಂಗ್ ಶುರು ಆಯ್ತು. ಆಮೇಲೆ ಡ್ಯಾಡ್ ಅಂತ ಒಂದು ಸಿನಿಮಾ ಮಾಡಿದೆ. ಅವಾಗ ಅದು ಸಿನಿಮಾನು ಆಲ್ಮೋಸ್ಟ್ ಡ್ಯಾಡ್ ಸಿನಿಮಾ ಮುಗಿತಾ ಬಂತು. ಐ ಥಿಂಕ್ ನೆಕ್ಸ್ಟ್ ರಿಲೀಸ್ ಅದೇ ನಂದು ಡ್ಯಾಡ್ ಅಂತ. ಅದಕ್ಕೆ 45 ಒಂದು ವಿಭಿನ್ನವಾದ ಸಿನಿಮಾ ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡಿದ್ದು. ಒಂದು ಇಯರ್ ಎಂಡಿಂಗ್ಲಿ ಒಂದು ಒಳ್ಳೆ ಒಂದು ನೇಮ್ ಕೊಟ್ಟಂತ ಸಿನಿಮಾ, ವೆರಿ ಗುಡ್ ನೇಮ್. ಅಂಡ್ ಇವತ್ತು ಜನ ನೆನ್ಸ್ಕೊತಾರೆ ಅಂದ್ರೆ ನನ್ನ ಕ್ಯಾರೆಕ್ಟರ್ನ. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ವೆನ್ ಐ ವಾಸ್ ಇನ್ ಕೀಮೋ ಆಗ್ಬೇಕಾದ್ರೆ ಒಂದು 11 ಅವತಾರ ಹಾಕಿದ್ದೀನಿ. ಆ 11 ಅವತಾರ ಅವಾಗ ನಮಗೆ ಐ ಥಿಂಕ್ ಐ ವಾಸ್ ಅಂಡರ್ಗೋಯಿಂಗ್ ಕೀಮೋ ಟ್ರೀಟ್ಮೆಂಟ್. ಬಟ್ ಆ ದೇವ್ರು ಹೆಂಗ್ ಕೊಟ್ಟನೋ ಗೊತ್ತಿಲ್ಲ. ಅರ್ಜುನ್ ಜನ ಹೇಳಿದ್ರು ಮೊನ್ನೆ, ಅಣ್ಣ ನೀವು ಆ ದೇವ್ರ ವೇಷ ಹಾಕಿದ್ರಣ್ಣ, ಅದಕ್ಕೆ ಎಲ್ಲ ಹೋಗ್ಬಿಟ್ಟಿದೆ ಅಣ್ಣ ಬಾಲ್ಯನ ನಿಮ್ಗೆ. ಐ ಥಿಂಕ್ ನನಗೆ ಅದು ಭಾಗ್ಯ. ಅದು ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಇಯರ್ ಫಾರ್ ಮೀ. And 26 it started with getting this award from Udaya TV. Thanks, it's a good motivation. And ಈ ಸತಿನೂ ಅಷ್ಟೇ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ ಅಂತ ಒಂದು ಭರವಸೆ ಇದೆ. ಜೈಲರ್ 2 ಕೂಡ ಮಾಡ್ತಾ ಇದ್ದೀನಿ. ಪೆದ್ದಿ ರಾಮ್ ಚರಣ್ ಸರ್ ಜೊತೆ ಮಾಡ್ತಾ ಇದ್ದೀನಿ. ಡ್ಯಾಡ್ ಅಂತ ಒಂದು ನೆಕ್ಸ್ಟ್ ಸಿನಿಮಾ ರಿಲೀಸ್, ಬೈಲ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಡ್ಯಾಡ್ ಬಂದ್ಬಿಟ್ಟು ನೋಡಿ, ನಾನು ಅದ್ರಲ್ಲಿ ಒಂದು ಸೇಯಿಂಗ್ ಇದೆ, ಮೈ ಡ್ಯಾಡ್ ಸ್ವೀಟೆಸ್ಟ್, ಐ ಆಮ್ ಗ್ಲಾಡ್ ಐ ಆಮ್ ಡ್ಯಾಡ್ ಅಂತ. ವಾರೆ ವಾ, ಸೂಪರ್ ಸರ್, ಸೂಪರ್ ಸರ್. ಈಗ ಲಾಸ್ಟ್ 1 ವರ್ಷದಲ್ಲಿ ಒಂದು ಸಂದರ್ಭವನ್ನ ದಾಟಿ ಆಚೆ ಬಂದ್ರಿ. ಸೊ ನಿಮ್ಮನ್ನ ನೋಡೋದಕ್ಕೆ ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳು ಬಂದ್ರು. ನೀವು ಕೂಡ ಸಾಕಷ್ಟು ಜನರನ್ನ ಭೇಟಿ ಮಾಡಿದ್ರಿ, ನೀವೇ ಹೋಗಿ ಭೇಟಿ ಮಾಡಿದ್ರಿ. ಈ 1 ವರ್ಷದಿಂದ ನಿಮ್ಮನ್ನ ನೋಡ್ಬೇಕು ಅಂತ ಕಾಯ್ತಾ ಇರುವಂತ ಕೆಲವು ಜನ ಇದ್ದಾರೆ ಸರ್. ಅವರು ನಿಮ್ಮನ್ನ ಮೀಟ್ ಮಾಡ್ಲೇಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ ಸರ್. ಅವ್ರನ್ನ ಕರೆಸ್ಬೋದಾ ಸರ್ ವೇದಿಕೆ? ಖಂಡಿತ ಕರೆಸಿ. ಇಡೀ ಕರ್ನಾಟಕದ ಫ್ಯಾನ್ಸ್ಗಳನ್ನ ಇವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸರ್. ಫ್ಯಾನ್ಸ್ಗಳು ನೀವು ಅಂತಂದ್ರೆ ಜೀವನೇ ಕೊಟ್ಬಿಡ್ತಾರೆ ಸರ್. ಆ ಥರ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲಿ.
ಬುದ್ಧಿ ಬಂದನಿಂದ ಶಿವಣ್ಣ ಅವ್ರ ಅಭಿಮಾನಿ. ಹಾ. ಟಿವಿಯಲ್ಲಿ ನೋಡಿ ಫ್ಯಾನ್ ಆದನಲ್ಲ ನಾನು, ಥಿಯೇಟ್ರಿಗೆ ಹೋಗ್ಬಿಟ್ಟು ಫ್ಯಾನ್ ಆಗಿರೋ ನಾನು. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಜೊತೆ ಹೋಗಿ ಫ್ಯಾನ್ ಆಗಿರೋ ನಾನು. ನಾವು ಅಪ್ಪಾಜಿ ನೋಡಕ್ಕಾಗಿಲ್ಲ, ಇವರಲ್ಲಿ ಅಪ್ಪಾಜಿ ನೋಡಕ್ ನಾವು ಇಷ್ಟಪಡ್ತೀವಿ. ನಾವು ವಾಹ್. ಪ್ರತಿಯೊಂದು ಗುಣದಲ್ಲೂ ಇವರು ದೊಡ್ಡವರು. ಅಷ್ಟಿಲ್ದೇನೆ ದೊಡ್ಡ ಮನೆ ಅಂತ ಯಾರು ಹೇಳಲ್ಲ. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ಗೆ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ. ಸರ್, ಈ ಅಭಿಮಾನಿಗಳ ಪ್ರೀತಿಗೆ ನೀವೇನು ಹೇಳ್ತೀರಾ ಸರ್? ಏನು ಹೇಳೋದು, ನಾನು ಅವೆಲ್ಲ ಹೇಳಿದೆ. ಇವತ್ತು ನಾವು ಇದೆಲ್ಲ ಅನುಭವಿಸ್ತೀವಿ ಅಂದ್ರೆ ಇಂಥ ಸ್ಟಾರ್ಡಮ್, ಇಂಥ ಒಂದು ಅಭಿಮಾನಿ ದೇವರುಗಳು ಇವತ್ತು ನಾವು ಏನೋ ಸ್ಟಾರ್ಡಮ್ ಅಂತ ಕೊಟ್ಬಿಟ್ಟಿದ್ದಾರೆ, ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ. ಹೌದು ಸರ್. ನಾನು ಅಷ್ಟೇ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ನನ್ನ ಯಾವಾಗಲೂ ದೇವ್ರ ತಾನೆ ಅನ್ಕೋಬೇಡಿ. ಯಾಕಂದ್ರೆ ಈ ದೇವ್ರಿಗೂ ಸ್ವಲ್ಪ ಕೋಪ ಬರುತ್ತೆ, ಅವಾಗ ಒಂದ್ಸರಿ ಗಲಾಟೆ ಮಾಡ್ತೀನಿ. ಬಟ್ ನನಗೆ ಕೋಪ ಅದು, ಬಟ್ ದ್ವೇಷ ಅಲ್ಲ. ದ್ವೇಷಕ್ಕೂ ಕೋಪಕ್ಕೂ ತುಂಬಾ ದೂರ ಇದೆ, ತುಂಬಾ ವ್ಯತ್ಯಾಸ ಇದೆ. ಕೋಪ ಅಂದ್ರೆ ನಾರ್ಮಲ್ ಆಗಿ ಡಿಸ್ಟರ್ಬ್ ಮಾಡಿದಾಗ ಒಂದ್ಸತಿ ಗೊತ್ತಿದೆ ಬಂದ್ಬಿಡುತ್ತೆ, ಬಟ್ ಆಮೇಲೆ ನಾನೇ ಹೋಗಿ ಸಾರಿ ಕೇಳ್ತೀನಿ. ಅದ್ರ ಬಗ್ಗೆ ನಾನು ಏನು ನಾಚಿಕೆ ಪಡಲ್ಲ. ಈ ಚಿಕ್ಕವರಾಗ್ಲಿ ದೊಡ್ಡವರೇ ಆಗ್ಲಿ, ನಮ್ಮ ಮನೇಲಿ ಹೇಳ್ತೇವೆ, ಯಾರಿಗಾರ ಇವನ್ ಕೆಲಸದವ್ರಿಗೂ ಗೊತ್ತಿಲ್ಲದೇನೋ ಸ್ವಲ್ಪ ಬೈದ್ರು ಸಾರಿ ಕೇಳಿ ಅಂತಾರೆ ವೈಫ್. ಗೀತಾ ಇಮಿಡಿಯೇಟ್ ಸಾರಿ ಕೇಳಿ, ನೀವು ಹೆಂಗಾಗಿ ಮಾಡ್ಬೋದು ಕೇಳಿ. ನಾ ಕರೆದ್ಬಿಟ್ಟು ಕೇಳ್ತೀನಿ ಆನೆಸ್ಟ್ ಆಗಿ, ನಥಿಂಗ್ ರಾಂಗ್. ಹೌದು. 33 ವರ್ಷ ಅದು 36 ವರ್ಷ ತನಕ ಆಡ್ತೀವಿ, ಏನು ಮಾಡೋಕೆ ಗೊತ್ತಾಯಿಲ್ಲ. ಕ್ರಮೇಣ ಕಮ್ಮಿ ಆಗೋದು. ನನಗೆ ಏನು ಖುಷಿ ಅಂದ್ರೆ, ನಾನು ಏನು ಹೆಂಗೆ ಇದ್ರು ಅವ್ರು ನನ್ನ ಅಕ್ಸೆಪ್ಟ್ ಮಾಡ್ತಾರಲ್ಲ, ಅದು ಫ್ರೆಂಡ್ಶಿಪ್, ಅದು ಅಭಿಮಾನ. ಅದಕ್ಕೆ ಅಭಿಮಾನಿಗೆ ನಾ ಅಭಿಮಾನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಭಿಮಾನಿಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಲಿ ಈ ವೇದಿಕೆ ಮೇಲೆ ಇತ್ತು. ಉದಯ ಕನ್ನಡಿಗ 2025 ವೇದಿಕೆಗೆ ಜಾಸ್ತಿ ಎನರ್ಜಿ ತಂದ್ಕೊಟ್ಟಿದ್ದೀರಾ ಸರ್. ಎನರ್ಜಿ ಬೂಸ್ಟರೇ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ಸ್ ಉದಯ ಟಿವಿ ವೀಕ್ಷಕರಿಗೆ ಹಾಗೂ ಉದಯ ಟಿವಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು.